ಎಲ್ಲರ ಕಣ್ಣಲ್ಲಿ, ಅಷ್ಟೇ ಯಾಕೆ ನನ್ನ ಗಂಡನ ಕಣ್ಣಲ್ಲಿ. ನಾನೊಬ್ಳು ಗೂಡ್ ವೈಫ್ ಆಗಿರಬೇಕು ಅಂತ ದಿನಾ ಟ್ರೈ ಮಾಡ್ತೀನಿ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ಕೆಲ್ಸದಲ್ಲಿ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸ್ಪೇಸ್ ಕೊಡಬೇಕು, ಇದೆಲ್ಲ ತಲೆಯಲ್ಲಿರುತ್ತೆ. ಅವ್ರು ಲೇಟಾಗಿ ಬಂದರೆ ಪರವಾಗಿಲ್ಲ ಬಿಡಿ ಅಂತ ನಗ್ತಾ ಹೇಳೋದು, ಫ್ರೆಂಡ್ಸ್ ಜೊತೆ ಹೋದರೆ ಎಂಜಾಯ್ ಮಾಡಿ ಅಂತ ಹೇಳೋದು, ಇದೆಲ್ಲ ಆ ಒಳ್ಳೆ ಹೆಂಡತಿಯ ಲಕ್ಷಣ ಅಲ್ವಾ? ಆದರೆ ಆ ನಗು ಮುಖದ ಹಿಂದೆ ಇರೋ ನಿಜವಾದ ನಾನು ಇದೀನಲ್ಲ, ಅವಳು ಹಾಗಿಲ್ಲ. ಅವಳಿಗೆ ಭಯ ಜಾಸ್ತಿ. ಅವ್ರು ಯಾರ ಜೊತೆನಾದ್ರೂ ನಗ್ನಗ್ತಾ ಮಾತಾಡಿದ್ರೆ ಸಾಕು, ಹೊಟ್ಟೆ ಉರಿಯುತ್ತೆ. ಫೋನ್ ಬ್ಯುಸಿ ಬಂದ್ರೆ ಅಥವಾ ಮೆಸೇಜ್ ಬಂದ್ರೆ ಟ್ರಸ್ಟ್ ಮಾಡೋ ಬದಲು 1000 ತಲೆಕೆಟ್ಟ ಯೋಚನೆಗಳು ಬರುತ್ತೆ. ಯಾರಿರ್ಬೋದು, ಯಾಕೆ ಹಿಂಗಾಡ್ತಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ದಿನ ಬೆಳಗ್ಗೆ ಎದ್ದು ಈ 2 ವ್ಯಕ್ತಿತ್ವಗಳ ಮಧ್ಯೆ ಯುದ್ಧ ನಡೀತಿದೆ. ಒಂದ್ಕಡೆ ಒಳ್ಳೆ ಹೆಂಡತಿಯಾಗಿ ನಗ್ಬೇಕು, ಇನ್ನೊಂದ್ ಕಡೆ ಒಳಗಿರೋ ಆ ಪೊಸೆಸಿವ್ನೆಸ್ನ ಅದುಮಿ ಇಟ್ಕೋಬೇಕು. ಯಾಕಂದ್ರೆ ನಾನು ರಿಯಲ್ ಆಗಿ ಹೇಗಿದ್ದೀನಿದ್ದೀನಿ, ಎಷ್ಟು ಭಯ ಪಡ್ತೀನಿ ಅಂತ ತೋರಿಸಿದ್ರೆ ಇವ್ಳು ಸರಿಯಿಲ್ಲ ಅಂತ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ. ಗುಡ್ ವೈಫ್ ಆಗಿ ನಟಿಸೋದು ಸುಲಭ, ಆದ್ರೆ ಆ ಭಯ ಇಲ್ದೆ ಬದುಕೋದು ತುಂಬಾ ಕಷ್ಟ.